ಬೇಗ ಬೇಗ ಅಡುಗೆ ಮಾಡಬೇಕು, ಮಕ್ಕಳು ಬರೋ ಹೊತ್ತಾಯ್ತು. ಅಕ್ಕ ಅಕ್ಕ ಏನು ಮಾಡ್ತಿದ್ಯಕ್ಕ? ಇಲ್ಲ ಹುಡುಗರು ಬರೋ ಟೈಮ್ ಆಯ್ತಲ್ಲ, ಅದಕ್ಕೆ ಅಡುಗೆ ಮಾಡ್ತೀನಿ ಕಣಮ್ಮ. ಅಕ್ಕ ನನಗೆ ಯಾಕೋ ಗೌರಿ ನೋಡಂಗೆ ಆಯ್ತೈತೆ ಕಣಕ್ಕ, ಗೌರಿ ನೋಡ್ಕೊಂಬರಲ್ಲ? ಅಲ್ಲ ಕಣ್ಲಿಲ್ಲ, ಅವಳು ಗೌರಿಗೆ ಗಂಡನ್ ಕಟ್ಕೊಂಡು ದುರಂಕಾರ ಬಂದೈತೆ, ಏನಕ್ಕೆ ಹೋಯ್ತಿ ಅವಳ ಮನೆಗೆ? ಹೋಗ್ಬೇಡ ಸುಮ್ಮನಿರು. ಅಕ್ಕ ನನ್ನ ತಂಗಿ ಅಲ್ವೇನಕ್ಕ, ನನಗೇನಕ್ಕ ಮಾಡ್ತಾಳೆ? ಒಂದ್ಸತಿ ನೋಡ್ಕೊ ಬರ್ತೀನಿ ಕಣಕ್ಕ. ಏನೋ ಅಮ್ಮ, ಹೋಗ್ಬಿಟ್ಟು ಬಾ, ನಿನ್ನಿಷ್ಟ. ಹೋಗಿ ಬರ್ತೀನಿ ಕಣಕ್ಕ. ಹಾಂ ಗೌರಿ, ಹಾಂ ಸರಿ. ನನ್ನ ತಂಗಿ ಎಷ್ಟು ಇಷ್ಟದಾದ್ರೂ ಒಳಗೆ ಬರಲಿಲ್ವಲ್ಲ, ಸರಿ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ನಮ್ಮಮ್ಮ ಹೇಳಿದ ಕರೆಕ್ಟು, ಹೊರಡೋಣ ಇನ್ನು. ಸರಿ ಗೌರಿ, ನಾನು ಬರ್ತೀನಮ್ಮ. ಅಕ್ಕ, ನಮ್ಮ ಕಡೆಯವ್ರಿಗೆ ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ, ಅವ್ರಿಗೆಲ್ಲ ಹೊಟ್ಟೆ ಉರಿ ಕಣಕ್ಕ. ಛೇ, ನನ್ನ ತಂಗಿ ನನಗೆ ಹಿಂಗೆ ಅಂದ್ಬಿಟ್ಲಲ್ಲ. ಏನು ಇಲ್ಲಿ ಎಲ್ಲ ಓದೋಳು ಇಷ್ಟದಾರು ಬರಲಿಲ್ವಲ್ಲ? ಕತ್ಲೆ ಬೇರೆ ಆಯ್ತಾ ಬಂತು. ಅವ್ರ ಅಣ್ಣ ಬಂದರೆ ನಾನು ಏನು ಹೇಳಿ? ಯಾಕೆ ಅಳ್ತಿದ್ಯಾ? ಏನಾಯ್ತು? ಅಕ್ಕ, ಗೌರಿ ನನಗೆ ಅವಮಾನ ಮಾಡಿಬಿಟ್ಲು ಕಣಕ್ಕ. ಅವಳು ಮದುವೆ ಆಗಿರೋದಕ್ಕೆ ನನಗೆ ಹೊಟ್ಟೆ ಉರಿ ಅಂತೆ ಅಕ್ಕ. ಅವಳ ಮನೆ ಬಾಗ್ಲಿಗೆ ಹೋದ್ರೂ ಮಾತಾಡ್ತಿಲ್ಲ ಕಣಕ್ಕ. ಅದಕ್ಕೆ ನೀನು ಹೋಗಿ ಯಾವಾಗಲೇ ಹೇಳಿಲ್ವಾ ಅವಳಿಗೆ ದುರಂಕಾರ ಬಂದ್ಬಿಟ್ಟೈತೆ ಅಂತ? ಇಷ್ಟು ಅವಳು ಸ್ವಾರ್ಥಿ ಆಗ್ಬಿಟ್ಟವಳೆ, ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಡ ಅಂತ ಹೇಳಿಲ್ವಾ? ಅಕ್ಕ ಹೋಗ್ಲಿ ಬಿಡಕ್ಕ, ಹೆಂಗೋ ಚೆನ್ನಾಗಿರ್ಲಿ. ಚೆನ್ನಾಗಿರ್ಲಿ ಬಿಡು, ಆದರೆ ಇನ್ನೊಂದ್ಸತಿ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಡ ನೀನು, ನಡಿ ಒಳಗಡೆ. ಅಮ್ಮ, ಅಕ್ಕ ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದೆ ಅಕ್ಕ, ತಡೆಯೋಕ್ಕಾಗ್ತಿಲ್ಲ, ಬೇಗ ಬಾರಕ್ಕ. ಅಯ್ಯೋ ಯಾಕೆ ಲೀಲಾ, ಏನಾಯ್ತೆ? ನಡಿಯ ಹಾಸ್ಪಿಟ್ಲಿಗೆ ಹೋಗೋಣ. ಏನಾಯ್ತಪ್ಪ ನನ್ನ ಮಗಳಿಗೆ? ಅಯ್ಯೋ ನಡಿಯಮ್ಮ ಲೀಲಾ, ಹಾಸ್ಪಿಟ್ಲಿಗೆ ಹೋಗೋಣ ನಡಿಯಮ್ಮ. ಸರ್, ನನ್ನ ಮಗಳಿಗೆ ಯಾಕೋ ತುಂಬ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾಳೆ ಸರ್, ಏನಾಗಿದೆ ಒಂದು ಸ್ವಲ್ಪ ನೋಡಿ ಸರ್. ಏನಮ್ಮ, ಯಾವ ಥರ ಹೊಟ್ಟೆಗೆ ಏಟ್ ಬಿದ್ದಿತ್ತಮ್ಮ ನಿನಗೆ? ಮೇಡಮ್, ನನಗದೇನೋ ಗೊತ್ತಿಲ್ಲ ಮೇಡಮ್, ನೆನಪಿಲ್ಲ. ಆದರೆ ನನ್ನ ತಮ್ಮ ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಗಲಾಟೆ ಮಾಡ್ಕೊಂಡು ಇದ್ವಿ, ಆವಾಗ ಹೊಟ್ಟೆಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದ ಮೇಡಮ್. ಅದಕ್ಕೆ ಇರಬೇಕು ಅಮ್ಮ, ಹೊಟ್ಟೆ ಎಲ್ಲ ತುಂಬ ಉಣ್ಣಾಗಿ ಹೊಟ್ಟೆಲಿರೋ ಕರಳೆಲ್ಲ ಕೊಳ್ತೋಗ್ಬಿಟ್ಟಿದೆ ಅಮ್ಮ. ಲೀಲಾ, ಸ್ವಲ್ಪ ನೀನು ಹೊರಗಡೆ ಕೂತಿರಮ್ಮ, ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕು. ಸರಿ ಮೇಡಮ್. ನೋಡಿ ಪುಟ್ರಂಗಮ್ಮವ್ರೆ, ನಿಮ್ಮ ಮಗಳು ಹೊಟ್ಟೆ ಪಾರ್ಟ್ಸ್ ಎಲ್ಲ ಫುಲ್ಲು ಕೊಳ್ತೋಗಿದೆ, ವಾಸಿ ಮಾಡೋ ಸ್ಥಿತಿ ಅಂತೂ ಇಲ್ಲ. ಅಯ್ಯೋ ಡಾಕ್ಟ್ರೇ, ನನ್ನ ಮಗಳಿಗೆ ಈಗ ಆಗೋಯ್ತಲ್ಲ ಡಾಕ್ಟ್ರೇ, ಹೇಗಾದರೂ ಮಾಡಿ ನನ್ನ ಮಗಳನ್ನ ವಾಸಿ ಮಾಡಿಕೊಡಿ ಡಾಕ್ಟ್ರೇ. ನೋಡಮ್ಮ, ಪೇಷಂಟ್ಗೆ ಹೇಳಕ್ಕೆ ಹೋಗಬೇಡಿ, ಆದರೆ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ದೈವ ಇಚ್ಛೆ ಅಮ್ಮ. ಅಯ್ಯೋ ದೇವರೇ, ನನ್ನ ಮಗಳು ಕನ್ಯಾಗಿ ಹುಟ್ಟಿ ಕನ್ಯಾಗೆ ಹೋಗ್ತಾಳ ಸ್ವಾಮಿ, ಏನಪ್ಪ ಮಾಡೋದು ನಾನು? ಹೆಂಗಪ್ಪ ನನ್ನ ಗಂಡನಿಗೆ ಹೇಳಿ? ಯಾಕೆ ಪುಟ್ರಂಗಿ ಒಂಥರ ಇದೆಯಾ ಸೆಪ್ಪುಗೆ? ಏಕೆ, ಏನಾಯಿತು? ಅಯ್ಯೋ ನಾನು ಏನು ಹೇಳಿ, ನನ್ನ ಮಗಳು ಲೀಲಂಗೆ ಹೊಟ್ಟೆಯಲ್ಲಿ ಕಳ್ಳೆಲ್ಲ ಕೊಳ್ತೋಗೈತಂತೆ, ಏನು ಮಾಡೋದು ಇವಾಗ? ನನ್ನ ಮಗಳು ನಾನು ಕಳ್ಕೊತೀನಲ್ಲ. ಅಯ್ಯೋ ಡಾಕ್ಟ್ರು ಇರೋಷ್ಟು ದಿನ ಇಟ್ಕೊಳ್ಳಿ, ಉಳಿಯಲ್ಲ ಅಂತ ಹೇಳಿದ್ರು ನನ್ನ ಮಗಳನ್ನ. ಏನಾಯ್ತು ಪುಟ್ರಂಗಿ ನನ್ನ ಮಗಳಿಗೆ ಈ ಥರ ಆಗೋಯ್ತಾ? ಏನಾಯ್ತು ಅಂತ ನನಗೆ ಒಂದು ದಿವಸನೂ ಹೇಳಲಿಲ್ವಲ್ಲ ಪುಟ್ರಂಗಿ ನೀನು? ಏನಾಯ್ತು? ಅಯ್ಯೋ ಏನು ಹೇಳಿ, ಚಿಕ್ಕ ಮಕ್ಕಳಲ್ಲಿ ಪ್ರಕಾಶ ಹೊಡೆದಿದ್ನಲ್ಲ, ಅದು ನಾನು ಹೇಳಿರಲಿಲ್ಲ ನಿನಗೆ, ಮಕ್ಕಳ ಗಲಾಟೆ ಅಂತ. ಈಗ ಅದೇ ಈ ಥರ ಆಗ್ಬಿಟ್ಟೈತೆ ನನ್ನ ಮಗಳಿಗೆ. ಅಯ್ಯೋ ಪಾಪಿ ನನ್ನ ಮಗನೇ, ನನ್ನ ಮಗಳು ಹಿಂಗೆ ಮಾಡ್ಬಿಟ್ನಾ? ನನ್ನ ಮಗಳಿಗೊಂದು ಮದುವೆ ಮಾಡೋಕ್ಕಾಗ್ಲಿವಲ್ಲ ನನ್ನ ಕೈಯಲ್ಲಿ. ಅಯ್ಯೋ ಹೋಗ್ಲಿ ಬಿಡು, ಅಳ್ಬೇಡ. ಅವಳಿಗೆ ಗೊತ್ತಾಯ್ತದೆ, ಡಾಕ್ಟ್ರು ಅವಳಿಗೆ ಹೇಳ್ಬೇಡಿ ಅಂತ ಹೇಳೋರೆ. ಅವಳು ಇರೋಷ್ಟು ದಿನ ನೆಮ್ಮದಿಯಾಗಿ ನೋಡ್ಕೊಳ್ಳಿ ಅಂತ ಹೇಳೋರೆ ಡಾಕ್ಟ್ರು. ಅಳ್ಬೇಡ, ಸುಮ್ಮನಿರು, ಗೊತ್ತಾಗುತ್ತೆ ಅವಳಿಗೆ. ಅಮ್ಮ, ನನ್ನ ಕೈಲಿ ಆಗ್ತಿಲ್ಲಮ್ಮ, ಅಮ್ಮ ನನ್ನ ಕೈಲಿ ಆಗ್ತಿಲ್ಲ, ಕಾಪಾಡಿಗೆ. ಅಯ್ಯೋ ಹೊಟ್ಟೆ ನೋವು. ಅಯ್ಯೋ ಲೀಲಾ ಏನಾಯ್ತಮ್ಮ? ಅಮ್ಮ ಲೀಲಾ ಏನಾಯ್ತಮ್ಮ? ಅಮ್ಮ ಲೀಲಾ ಎದೋಮ್ಮ. ಅಯ್ಯೋ ಲೀಲಾ ಕಣ್ಬಿಡಮ್ಮ, ಲೀಲಾ ಎದೋಮ್ಮ, ಏನಾಯ್ತಮ್ಮ? ಲೀಲಾ ಕಣ್ಬಿಡು, ಡಾಕ್ಟರ್ ಡಾಕ್ಟರ್. ಅಯ್ಯೋ ಅಮ್ಮ ಲೀಲಾ ಸತ್ತೋಗ್ಬಿಟ್ಟೇನಮ್ಮ ಲೀಲಾ. ಅಯ್ಯೋ ನಮ್ಮನ್ನು ಬಿಟ್ಟು ಹೊಂಟೋದಲ್ಲಮ್ಮ ಲೀಲಾ. ಲೀಲಾ ಲೀಲಾ. ಅಕ್ಕ, ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟಿದೆ. ಮಣ್ಣು ಮಾಡ್ಬಿಡಿ, ಟೈಮ್ ಆಯಿತು. ಅಯ್ಯೋ ಸ್ವಲ್ಪ ನಿಲ್ಲಿಸಿ, ಮಣ್ಣು ಮಾಡಬೇಡಿ, ನಾನು ಬರ್ತಾಯಿದ್ದೀನಿ. ಅಯ್ಯೋ ನಿಲ್ಲಿಸಿ, ನಾನು ಪ್ರಕಾಶ ಬರ್ತಾಯಿದ್ದೀನಿ, ಇರಿ, ಮಣ್ಣು ಮಾಡಬೇಡಿ, ಇರಿ. ಅಯ್ಯೋ ಮಣ್ಣು ಮಾಡಿಬಿಟ್ರಾ? ನಮ್ಮ ಅಕ್ಕನ ನಾನು ನೋಡೋಕ್ಕೆ ಆಗಲಿವಲ್ಲ ಕೊನೆಗೂ. ನಮ್ಮ ಅಕ್ಕ ನನಗೆ ಹೇಳ್ದಂಗೆ ಆಗೋಯ್ತಲ್ಲ. ಲೀಲಕ್ಕ ಲೀಲಕ್ಕ, ತಪ್ಪಾಯ್ತು ಅಕ್ಕ, ಎದೋ ಅಕ್ಕ, ನನಗೆ ನೀನು ಹೇಳ್ದಂಗೆ ಆಗೋಯ್ತಲ್ಲಕ್ಕ, ನಾನು ನಿನ್ನ ಮುಖನೇ ಸಿಗ್ಲಿಲ್ವಲ್ಲಕ್ಕ ಲೀಲಕ್ಕ. ಅಪ್ಪ ಪ್ರಕಾಶು, ನಡಿಯಪ್ಪ, ಆಯಿತು, ಆಗೋದೆಲ್ಲ ಒಳ್ಳೇದಕ್ಕೆ, ನಡಿ, ಏನೂ ಮಾಡೋಕ್ಕಾಗಲ್ಲ, ನಡಿಯಪ್ಪ, ಮನೆ ಕಡೆ ನಡಿ. ಇಲ್ಲ, ನಂಗೆ ನಮ್ಮ ಅಕ್ಕ ಹೇಳಿತ್ತು, ನನಗೆ ಶಾಪ ಹಾಕಿತ್ತು, ಹಂಗೆ ಆಗೋಯ್ತು, ಮುಖ ಸಿಗಲ್ಲ ಅಂತ, ಹಂಗೆ ಆಗೋಯ್ತು ನನಗೆ. ಅಣ್ಣ ನಡೀರಿ ಮನೆ ಕಡೆ. ಲೀಲಕ್ಕ ಲೀಲಕ್ಕ, ಇದೋ ಲೀಲಕ್ಕ.